ಶಿವಪುರ ಎಂಬ ಒಂದು ಚಿಕ್ಕದಾದರೂ ಸುಂದರವಾದ ಪಟ್ಟಣವಿತ್ತು. ಇದೇ ಶಿವಪುರದ ಅಂಚಿನಲ್ಲಿ ಒದ್ದೆಯಾದ ಮಣ್ಣಿನ ಮನೆ ಒಂದರಲ್ಲಿ ಬಡ ಯುವಕ ಮಾಧವ ತನ್ನ ವೃದ್ಧ ತಂದೆ ತಾಯಿ ಗೋಪಾಲ ಮತ್ತು ಸಾವಿತ್ರಿ ಅವರೊಂದಿಗೆ ವಾಸಿಸುತ್ತಿದ್ದನು. ಮಾಧವನ ಕುಟುಂಬ ಇಷ್ಟು ಬಡವಾಗಿತ್ತು. ಪ್ರತಿದಿನ 2 ಹೊತ್ತಿನ ಊಟವನ್ನು ಕೂಡಿಸುವುದೇ ಒಂದು ಯುದ್ಧಕ್ಕಿಂತ ಕಡಿಮೆ ಇರಲಿಲ್ಲ. ಮಾಧವ ಇತರರ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು. ಅದರಿಂದ ಅವನಿಗೆ ಅತಿ ಕಡಿಮೆ ಆದಾಯ ಬರುತ್ತಿತ್ತು. ನಾವು ನಮ್ಮ ಮಗನಿಗೆ ಭಾರವಾಗಿ ಬಿಟ್ಟಿದ್ದೇವೆ ಸಾವಿತ್ರಿ. ಮನೆ ಇಲ್ಲ, ಹೊಲ ಇಲ್ಲ, ಆದಾಯಕ್ಕೆ ಯಾವುದೇ ಮಾರ್ಗ ಇಲ್ಲ. ನಮ್ಮ ಮಾಧವ ದಿನಪೂರ್ತಿ ಇತರರ ಹೊಲಗಳಲ್ಲಿ ಶ್ರಮಿಸುತ್ತಾನೆ, ಅದು ಕೂಡ ಅರ್ಧ ಹೊಟ್ಟೆ ಕೂಲಿಯಲ್ಲಿ. ಸಾವಿತ್ರಿ ತನ್ನ ಗಂಡನನ್ನು ಸಮಾಧಾನಪಡಿಸುತ್ತಾ ಹೇಳುತ್ತಿದ್ದಳು. ಗೋಪಾಲ, ಇಷ್ಟು ಯೋಚಿಸಬೇಡಿ. ನಮ್ಮ ಮಗ ಬಹಳ ಪರಿಶ್ರಮಿ. ದೇವರು ಪರಿಶ್ರಮದ ಫಲವನ್ನು ಕೊಡುತ್ತಾನೆ. ಮಾಧವ ಯಾರಿಗೂ ಕೆಡಕು ಮಾಡುವವನಲ್ಲ, ಯಾರ ದುಡ್ಡಿನ ಮೇಲೆ ಕಣ್ಣು ಹಾಕುವವನಲ್ಲ. ಒಂದು ದಿನ ಅವನ ಅದೃಷ್ಟವೂ ಹೊಳೆಯುತ್ತದೆ. ಮಾಧವ ಪ್ರತಿದಿನ ಇದೇ ಯೋಚನೆಯಿಂದ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು, ಇಂದು ಅದೃಷ್ಟ ನನ್ನ ಜೊತೆ ಇಲ್ಲ, ಆದರೆ ನನ್ನ ಪರಿಶ್ರಮ ಒಂದು ದಿನ ಖಂಡಿತ ಫಲ ನೀಡುತ್ತದೆ ಎಂದುಕೊಳ್ಳುತ್ತಿದ್ದನು. ಒಂದು ದಿನ ಮಾಧವ ಸುರೇಶ್ ಗೌಡ ಎಂಬ ಜಮೀನ್ದಾರನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಸುರೇಶ್ ಒಂದು ಹಳೆಯ ನೀಮದ ಮರದ ಕೆಳಗೆ ಕುಳಿತುಕೊಂಡಿದ್ದನು. ಅವನ ಮುಖದಲ್ಲಿ ಗಾಢವಾದ ಚಿಂತೆ ಕಾಣಿಸುತ್ತಿತ್ತು. ಮಾಧವ ಕೆಲಸ ನಿಲ್ಲಿಸಿ ಕೇಳಿದನು. ಸೇಠ್ಜಿ, ನೀವು ತುಂಬಾ ಚಿಂತಿತರಾಗಿ ಕಾಣಿಸುತ್ತಿದ್ದೀರಿ. ಏನಾದರೂ ಸಮಸ್ಯೆ ಇದೆಯೇ? ನನಗೆ ಹೇಳಿ, ಸಾಧ್ಯವಾದರೆ ನಾನು ಸಹಾಯ ಮಾಡುತ್ತೇನೆ. ಮೊದಲು ಸುರೇಶ್ ಕೋಪದಿಂದ ಹೇಳಿದನು. ನೀನು ನನಗೆ ಏನು ಸಹಾಯ ಮಾಡುತ್ತೀಯ? ನೀನೇ 2 ಹೊತ್ತಿನ ಊಟಕ್ಕಾಗಿ ನನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೀಯಲ್ಲ. ನೀನು ಯಾರಿಗಾದರೂ ಸಹಾಯ ಮಾಡಬಲ್ಲವನಾಗಿದ್ದರೆ ನಿನ್ನದೇ ಹೊಲದಲ್ಲಿ ಇತರರಿಗೆ ಕೆಲಸ ಕೊಡುತ್ತಿದ್ದೀಯೇನೋ? ಹೋಗಿ ನಿನ್ನ ಕೆಲಸ ಮಾಡು. ಸೇಠ್ಜಿ, ಎಲ್ಲರ ಅದೃಷ್ಟ ಒಂದೇ ರೀತಿಯಲ್ಲ. ಆದರೆ ಪರಿಶ್ರಮಿ ವ್ಯಕ್ತಿ ಎಂದಿಗೂ ಬಡವನಾಗಿರುವುದಿಲ್ಲ. ಕೆಟ್ಟ ಕಾಲ ನಿಧಾನವಾಗಿ ಹೋಗುತ್ತದೆ, ವ್ಯಕ್ತಿ ಸಹನೆ ಕಳೆದುಕೊಳ್ಳದಿದ್ದರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ನನ್ನ ಪರಿಶ್ರಮದಿಂದ ನನ್ನ ಅದೃಷ್ಟ ಖಂಡಿತ ಬದಲಾಗುತ್ತದೆ. ಈ ಮಾತುಗಳನ್ನು ಕೇಳಿ ಸುರೇಶ್ನ ಕಣ್ಣಿನಲ್ಲಿ ಮತ್ತೆ ಹೊಳಪು ಮೂಡಿತು. ಮಾಧವ, ನಿನ್ನ ಮಾತುಗಳು ಬಹಳ ಆಳವಾದವು. ನಾನು ದಿನಪೂರ್ತಿ ಅನೇಕ ವಿಚಾರಗಳನ್ನು ಯೋಚಿಸುತ್ತೇನೆ. ಆದರೆ ಇಷ್ಟು ಬಡತನದಲ್ಲೂ ನಿನ್ನ ಚಿಂತನೆ ಇಷ್ಟು ಸ್ವಚ್ಛವಾಗಿರುವುದು ಹೇಗೆ? ಮಾಧವ ಉತ್ತರಿಸಿದನು. ಇದು ನನ್ನ ತಂದೆಯ ಬೋಧನೆ ಸೇಠ್ಜಿ. ಅವರು ಜೀವನವನ್ನು ಹವಾಮಾನದಂತೆ ಎಂದಿದ್ದರು. ಬಿಸಿಲು ಇದ್ದರೆ ನೆರಳು ಬರುತ್ತದೆ, ಬೇಸಿಗೆಯಂತೆ ಸಂತೋಷಗಳು ಬರುತ್ತವೆ, ಚಳಿಗಾಲದಂತೆ ಕಷ್ಟಗಳು ಬರುತ್ತವೆ, ಮಳೆಯಂತೆ ಸಂಕಷ್ಟಗಳು ಬರುತ್ತವೆ. ಆದರೆ ಯಾವ ಸಂಕಷ್ಟವೂ ಶಾಶ್ವತವಾಗಿರುವುದಿಲ್ಲ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಸುರೇಶ್ ಆಳವಾದ ಉಸಿರೆಳೆದನು ಮತ್ತು ಹೇಳಿದನು. ವಾ ಮಾಧವ, ನಿನ್ನ ತಂದೆ ಒಳ್ಳೆಯ ವ್ಯಕ್ತಿಯಾಗಿರಬೇಕು. ಈ ಜ್ಞಾನದಿಂದ ನನ್ನ ಸಮಸ್ಯೆ ದೂರವಾದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ಸಂಕಷ್ಟದಲ್ಲಿ ಸಿಲುಕಿದ್ದೇನೆ. ನಮ್ಮ ಪೀಳಿಗೆಗಳಿಂದ ಬಂದಿದ್ದ ನಮ್ಮ ಭೂಮಿಯನ್ನು ಈಗ 2 ದುಷ್ಟ ತಂದೆ ಮಗ ರಘು ಮತ್ತು ಅವನ ಮಗ ಕಾರ್ತಿಕ್ ಕಸಿದುಕೊಂಡಿದ್ದಾರೆ. ಮಾಧವ ಕೇಳಿದನು. ಸೇಠ್ಜಿ, ನೀವು ಪೊಲೀಸರಿಗೆ ದೂರು ಏಕೆ ಕೊಡಲಿಲ್ಲ? ಅವರು ನಿಮಗೆ ಸಹಾಯ ಮಾಡುತ್ತಿದ್ದರು. ಸುರೇಶ್ ದುಃಖದಿಂದ ಹೇಳಿದನು. ಗ್ರಾಮದ ದೊಡ್ಡವರು ಅವರ ಬೆಂಬಲದಲ್ಲಿದ್ದಾರೆ. ನಾನು ಪೊಲೀಸರಿಗೆ ಹೋದರೂ ಏನೂ ಆಗುವುದಿಲ್ಲ. ಈಗ ಅವರು ನನ್ನ ಭೂಮಿಯಲ್ಲಿ ಕೃಷಿ ಮಾಡಲು ಆರಂಭಿಸಿದ್ದಾರೆ. ನನಗೆ ಏನು ಮಾಡಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ. ಮಾಧವ ಯೋಚಿಸಿ ಹೇಳಿದನು. ನೀವು ಬಯಸಿದರೆ ಒಂದು ಮಾರ್ಗ ಇದೆ. ಮಾಧವ ಸುರೇಶಗೆ ಒಂದು ತಂತ್ರವನ್ನು ಹೇಳಿದನು. ಅದನ್ನು ಕೇಳಿ ಸುರೇಶ್ ಆಶ್ಚರ್ಯದಿಂದ ನಿಂತು ಹೋದನು. ಮಾಧವ, ನೀನು ಬಹಳ ಬುದ್ಧಿವಂತನಾಗಿದ್ದೀಯ. ನಿನ್ನ ಯೋಜನೆ ಯಶಸ್ವಿಯಾದರೆ ನನ್ನ ಭೂಮಿಯ ಒಂದು ಭಾಗವನ್ನು ನಿನಗೆ ಕೊಡುತ್ತೇನೆ. ಮಾಧವ ಗೌರವದಿಂದ ತಲೆಬಾಗುತ್ತಾ ಹೇಳಿದನು. ಸೇಠ್ಜಿ, ನೀವು ನನ್ನ ಮಾಲೀಕರು. ನಿಮ್ಮಲ್ಲಿ ಕೆಲಸ ಮಾಡುವುದರಿಂದ
ನನ್ನ ಮನೆಗೆ 2 ಹೊತ್ತಿನ ಊಟ ಸಿಗುತ್ತದೆ. ನನಗೆ ನಿಮ್ಮ ಭೂಮಿ ಬೇಡ. ನಿಮಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಮುಂದಿನ ದಿನ ಮಾಧವ ನೇರವಾಗಿ ರಘು ಮತ್ತು ಕಾರ್ತಿಕ್ ಅವರ ಮನೆಗೆ ಹೋದನು. ಸೇಠ್ಜಿ, ಇಲ್ಲಿ ಕೆಲಸಗಾರರ ಅಗತ್ಯವಿದೆ ಎಂದು ಕೇಳಿದ್ದೇನೆ. ನನಗೆ ಇಲ್ಲಿ ಕೆಲಸ ಸಿಗುತ್ತದೆಯೇ? ಇದು ನಿನಗೆ ಯಾರು ಹೇಳಿದ್ರು? ನಮಗೆ ಯಾವುದೇ ಕೂಲಿ ಕಾರ್ಮಿಕ ಬೇಕಿಲ್ಲ. ಸೇಠ್ಜಿ, ನಾನು ಹತ್ತಿರದ ಗ್ರಾಮದಲ್ಲಿ ವಾಸಿಸುತ್ತೇನೆ. ಯಾವುದೋ ಒಬ್ಬರ ಬಳಿ ಕೆಲಸ ಮಾಡಿ 2 ಹೊತ್ತಿನ ಊಟ ಸಂಪಾದಿಸುತ್ತೇನೆ. ಇಂದು ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ಅದಕ್ಕಾಗಿ ನಿಮ್ಮ ಬಳಿ ಬಂದಿದ್ದೇನೆ. ಕಾರ್ತಿಕ್ ಉತ್ತರಿಸಿದನು. ಅದು ಎಲ್ಲವೂ ಸರಿಯೇ, ಆದರೆ ನಮ್ಮಲ್ಲಿ ಯಾವುದೇ ಕೆಲಸ ಇಲ್ಲ. ಕೆಲಸ ಇದ್ದರೆ ನಿನ್ನನ್ನು ಇಡುತ್ತಿದ್ದೆ. ಅಯ್ಯೋ, ನಾನು ಹೋಗಿಬಿಡ್ತೇನೆ. ನನಗೆ ಅನಿಸುತ್ತಿದೆ, ಲಾಲಪ್ಪ ನಿಮ್ಮ ಬಗ್ಗೆ ಹೇಳಿದ್ದು ಸರಿ ಅನಿಸುತ್ತದೆ. ಈ ಪ್ರದೇಶದಲ್ಲಿ ಅತ್ಯುತ್ತಮ ಮಾಲೀಕರು ನೀವಿಬ್ಬರೇ ಎಂದು ಕೇಳಿದ್ದೆ, ಲಾಲಪ್ಪನಿಗಿಂತಲೂ ದೊಡ್ಡವರು ಅಂತ. ಆದರೆ ಬಿಡಿ, ಈಗ ನಾನು ಎಲ್ಲವನ್ನೂ ನೋಡಿದೆ. ಯಾರು ಒಳ್ಳೆಯವರು ಯಾರು ಅಲ್ಲ ಅನ್ನೋದು ತಿಳಿದು ಬಿಟ್ಟಿತು. ಇದನ್ನು ಕೇಳುತ್ತಿದ್ದಂತೆಯೇ ತಂದೆ ಮಗ ಇಬ್ಬರೂ ಮಾಧವನನ್ನು ನಿಲ್ಲಿಸಿದರು. ನಿಲ್ಲು, ಆ ಲಾಲಪ್ಪ ನಮ್ಮ ಬಗ್ಗೆ ಏನಾದರೂ ಹೇಳುತ್ತಿದ್ದಾನೆಯಾದರೆ ನಮಗೆ ತಿಳಿಯಲೇಬೇಕು. ಸೇಠ್ಜಿ, ನಾನು ಮೊದಲು ಲಾಲಪ್ಪನ ಬಳಿಯೇ ಕೆಲಸ ಮಾಡುತ್ತಿದ್ದೆ. ಆದರೆ ಅವನು ಕೂಲಿಗೆ ತುಂಬಾ ಕಡಿಮೆ ವೇತನ ಕೊಡುತ್ತಿದ್ದ. ಇದೇ ವಿಷಯಕ್ಕೆ ನಿನ್ನೆ ಅವನೊಂದಿಗೆ ನನ್ನ ಜಗಳವಾಯಿತು. ಅವನು ಹೇಳಿದನು, ಈ ಊರಿನಲ್ಲಿ ಅವನಿಗಿಂತ ಹೆಚ್ಚು ವೇತನ ಯಾರೂ ಕೊಡಲ್ಲ ಎಂದು. ಆಗ ನಾನು ನಿಮ್ಮಿಬ್ಬರ ಹೆಸರನ್ನು ಹೇಳಿದೆ. ನಿಮ್ಮಲ್ಲಿ ಕೆಲಸ ಮಾಡುವವರ ಗುಂಪೇ ಇರುತ್ತದೆ, ಯಾಕೆಂದರೆ ನೀವು ಅವರಿಗೆ ಉತ್ತಮ ಸಂಬಳ ಕೊಡುತ್ತೀರಿ ಎಂದು ಹೇಳಿದೆ. ಹೌದು, ಈ ಊರಿನ ದೊಡ್ಡ ಜಮೀನ್ದಾರರಾಗಿರುವ ನಾವು ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಸಂಬಳ ಕೊಡುವುದು ಅವರ ಹಕ್ಕು ಎಂದು ನಂಬುತ್ತೇವೆ. ಅವರ ಹಕ್ಕನ್ನು ಅವರಿಗೆ ನೀಡಲೇಬೇಕು. ಖಂಡಿತ ಸೇಠ್ಜಿ, ನಿಮ್ಮ ಈ ಮನೋಭಾವದ ಕಾರಣಕ್ಕೆ ನೀವು ಈ ಊರಿನ ದೊಡ್ಡ ಜಮೀನ್ದಾರರು. ಆ ಲಾಲಪ್ಪ ನಿಮ್ಮ ಸಮಾನಕ್ಕೆ ಬರಲಾರನು. ಮಾಧವ ಪೂರ್ಣವಾಗಿ ಸುಳ್ಳಿನ ನಾಟಕವೊಂದನ್ನು ರಚಿಸಿ ನಿಧಾನವಾಗಿ ಅವರ ವಿಶ್ವಾಸವನ್ನು ಗೆದ್ದನು. ಸರಿ, ನೀನು ಒಳ್ಳೆಯವನಂತೆ ಕಾಣಿಸುತ್ತೀಯ. ನಮ್ಮ ಹೊಲಕ್ಕೆ ನಿನ್ನಂಥವನೇ ಬೇಕು. ನಾಳೆಯಿಂದಲೇ ಕೆಲಸಕ್ಕೆ ಬಾ ಎಂದು ಅವರು ಹೇಳಿದರು. ಮುಂದಿನ ದಿನದಿಂದಲೇ ಮಾಧವ ಅವರ ಹೊಲದಲ್ಲಿ ಕೆಲಸ ಪ್ರಾರಂಭಿಸಿದನು. ಕೆಲವೇ ವಾರಗಳಲ್ಲಿ ತನ್ನ ಕಠಿಣ ಪರಿಶ್ರಮದಿಂದ ರಘು ಮತ್ತು ಕಾರ್ತಿಕ್ ಅವರ ಮನಸ್ಸನ್ನು ಗೆದ್ದನು. ಒಂದು ಸಂಜೆ ರಘು ಹೇಳಿದನು, ಮಾಧವ, ಈಗ ಸಂಜೆ ಆಗುತ್ತಿದೆ. ಇನ್ನೂ ಕೆಲಸ ಏಕೆ ಮಾಡುತ್ತಿದ್ಯಾ? ಮನೆಗೆ ಹೋಗಿ ವಿಶ್ರಾಂತಿ ಮಾಡು. ನಾಳೆ ಬಾ. ಮಾಧವ ಉತ್ತರಿಸಿದನು. ಇಲ್ಲ ಸೇಠ್ಜಿ, ನನ್ನ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ. ನಾನು ಹೆಚ್ಚು ಕೆಲಸ ಮಾಡಿದರೆ ಅವರಿಗೆ ಉತ್ತಮ ಆದಾಯ ಕೊಂಡೊಯ್ಯಬಹುದು. ಇಲ್ಲದಿದ್ದರೆ ಅವರಿಗೆ ಏನೂ ಮಾಡಲಾಗುವುದಿಲ್ಲ. ಕಾರ್ತಿಕ್ ಹೇಳಿದನು. ಮಾಧವ, ನೀನು ತುಂಬಾ ಪರಿಶ್ರಮಿ, ಆದ್ರೆ ವಿಶ್ರಾಂತಿಯೂ ಅಷ್ಟೇ ಮುಖ್ಯ. ಈಗ ಮನೆಗೆ ಹೋಗು, ನಾಳೆ ಬಾ. ಒಂದು ಬೆಳಗ್ಗೆ ರಘು ಮತ್ತು ಕಾರ್ತಿಕ್ ಹೊಲಕ್ಕೆ ಬಂದಾಗ ಅಲ್ಲಿ ಪೊಲೀಸರು ನಿಂತಿದ್ದರು. ಏನಾಯ್ತು ಪೊಲೀಸ್ ಸಾರ್? ಇಂದು ಇಲ್ಲಿ ಏಕೆ ಬಂದಿದ್ದೀರಿ? ಈ ಜಮೀನು ನಿಮ್ಮದೇನಾ? ಸತ್ಯವಾಗಿ ಹೇಳಿ. ಹೌದು ಸರ್, ಈ ಜಮೀನು ನಮ್ಮದೇ. ನೀವು ಹೇಳಿದರೆ ದಾಖಲೆಗಳನ್ನು ತೋರಿಸಬಹುದು. ಅದರ ಅಗತ್ಯವಿಲ್ಲ. ಈ ಜಮೀನು ನಿಮ್ಮದೇ ಆಗಿದ್ದರೆ ನೀವು ಈಗಲೇ ಠಾಣೆಗೆ ಬರಬೇಕು. ಇದು ಏನು ಹೇಳ್ತಿದ್ದೀರಿ ಸರ್? ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಅವರು ಹೆದರಿಕೊಂಡು ಕೇಳಿದರು. ಹೊಲದ ಮಣ್ಣಿನಿಂದ ಒಂದು ಎಲುಬಿನ ಶವ ಪತ್ತೆಯಾಯಿತು. ಕಾರ್ತಿಕ್ ಗಾಬರಿಯಾಗಿ ಹೇಳಿದನು. ಸಾರ್, ಈ ಎಲುಬಿನ ಶವ ಇಲ್ಲಿ ಹೇಗೆ ಬಂದಿತು ಎಂಬುದು ನಮಗೆ ತಿಳಿದಿಲ್ಲ. ಬಹಳ ನೆಪಗಳನ್ನ ಹೇಳಿಕೊಂಡಿದ್ದೀರಾ. ಮೊದಲು ಜನರನ್ನು ಕೊಂದು ನಂತರ ಅವರನ್ನು ಭೂಮಿಯಲ್ಲಿ ಹೂತ್ ಹಾಕ್ತೀರಾ. ನಂತರ ನಿರಪರಾಧಿಗಳಂತೆ ನಟಿಸುತ್ತೀರಾ. ಇಲ್ಲ ಸಾರ್, ನಾವು ಏನೂ ಮಾಡಿಲ್ಲ. ನಾವು ನಿರ್ದೋಷಿಗಳು. ಸತ್ಯ ಹೇಳದಿದ್ದರೆ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಜೈಲಿಗೆ ಕರೆದೊಯ್ಯಬೇಕಾಗುತ್ತದೆ. ಜೀವಾವಧಿ ಶಿಕ್ಷೆಗೂ ಕಡಿಮೆ ಸಿಗುವುದಿಲ್ಲ. ರಘು ಮತ್ತು ಕಾರ್ತಿಕ್ ಭಯದಿಂದ ನಡುಗಲು ಆರಂಭಿಸಿದರು.
ಅಷ್ಟರಲ್ಲಿ ಮಾಧವ ಅಲ್ಲಿ ತಲುಪಿದನು. ಸೇಠ್ಜಿ, ಇದು ಏನಾಗಿದೆ? ಇಬ್ಬರೂ ಮಾಧವನ ಬಳಿ ಬೇಡಿಕೊಂಡರು. ಮಾಧವ, ನೀನು ಬಂದಿದ್ದು ಒಳ್ಳೆಯದಾಯ್ತು. ಎಲ್ಲಿಂದೋ ಈ ಎಲುಬಿನ ಶವ ಬಂದಿದೆ. ಠಾಣಾಧಿಕಾರಿಗೆ ನಾವು ಕೊಂದು ಹೂತಿದ್ದೇವೆ ಎಂಬ ಅನುಮಾನ ಬಂದಿದೆ. ಈಗ ನೀನೇ ಏನಾದರೂ ಉಪಾಯ ಹೇಳು. ಸೇಠ್ಜಿ, ನೋಡಿದರೆ ಈ ಎಲುಬು ಹಲವು ತಿಂಗಳುಗಳ ಹಿಂದೆ ಹೂತು ಹಾಕಿದಂತೆ ಕಾಣುತ್ತಿದೆ. ಈ ಮಾತು ಕೇಳಿ ಈಗಾಗಲೇ ಹೆದರಿದ್ದ ತಂದೆ ಮಗ ಇಬ್ಬರೂ ಸಂಪೂರ್ಣ ಸತ್ಯವನ್ನು ಮಾಧವನಿಗೆ ಹೇಳಿದರು. ಮಾಧವ, ನಿಜವಾಗಿಯೂ ನಾವು ಕೆಲವು ಸಮಯದ ಹಿಂದೆ ಮೋಸದಿಂದ ಲಾಲಪ್ಪನಿಂದ ಈ ಜಮೀನನ್ನು ಕಸಿದುಕೊಂಡಿದ್ದೇವೆ. ಆದರೆ ಈಗ ಇಂಥ ಪರಿಸ್ಥಿತಿ ಬರುತ್ತದೆ ಎಂದು ಗೊತ್ತಿರಲಿಲ್ಲ. ಈಗ ನೀನೇ ಏನಾದರೂ ಉಪಾಯ ಕಂಡುಹಿಡಿ. ಮಾಧವ ತನ್ನ ಬುದ್ಧಿಯಿಂದ ಹೇಳಿವನು. ಸೇಠ್ಜಿ, ನಿಮ್ಮ ಜೀವ ಮುಖ್ಯವೇ ಅಥವಾ ಈ ಜಮೀನು ಮುಖ್ಯವೇ? ನಮ್ಮ ಜೀವವೇ ಮುಖ್ಯ. ಹಾಗಾದರೆ ಠಾಣಾಧಿಕಾರಿಗೆ ಹೋಗಿ ಈ ಜಮೀನು ನಮ್ಮದಲ್ಲ, ಸುರೇಶ್ ಸೇಠ್ಜಿಯದು ಎಂದು ಹೇಳಿ. ಪೊಲೀಸರು ಅವರನ್ನು ಹಿಡಿಯುತ್ತಾರೆ, ನೀವು ಉಳಿಯುತ್ತೀರಿ. ನಂತರ ಅವರು ಜೈಲಿಗೆ ಹೋದ ಮೇಲೆ ನೀವು ಮತ್ತೆ ಜಮೀನನ್ನು ಕಸಿದುಕೊಳ್ಳಬಹುದು. ವಾಹ್ ಮಾಧವ್, ಇದು ಅದ್ಭುತ ಉಪಾಯ. ಇಬ್ಬರೂ ಸಂತೋಷಪಟ್ಟರು. ಅವರು ಈ ಬಲೆಗೆ ಸಿಲುಕಿದರು. ಠಾಣಾಧಿಕಾರಿ ಮಾಧವನನ್ನು ಕೇಳಿದನು. ನೀನು ಕೂಲಿ ಕಾರ್ಮಿಕನಂತೆ ಕಾಣುತ್ತೀಯ. ಸತ್ಯ ಹೇಳು, ಈ ಜಮೀನು ಯಾರದು? ಮಾಧವ ಹೇಳಿದನು. ಈ ಜಮೀನು ಸುರೇಶ್ ಸೇಠ್ಜಿಯದು. ಠಾಣಾಧಿಕಾರಿ ಹೇಳಿದನು. ಹೋಗಿ ಸುರೇಶರನ್ನು ಕರೆದುಕೊಂಡು ಬಾ. ಮಾಧವ ಓಡಿ ಹೋಗಿ ಸುರೇಶರನ್ನು ಕರೆತಂದನು. ಜೊತೆಗೆ ಗ್ರಾಮದ ಸರಪಂಚ ರುದ್ರನಾಥ ಅವರನ್ನು ಸಹ ಕರೆತಂದನು. ಎಲ್ಲರೂ ಒಂದೇ ಸ್ಥಳದಲ್ಲಿ ಸೇರಿದರು. ಸರಪಂಚರು ಕೇಳಿದರು. ಸಾರ್, ಇಲ್ಲಿ ಏನ್ ನಡೆಯುತ್ತಿದೆ? ಎಲ್ಲರೂ ಏಕೆ ಸೇರಿದ್ದಾರೆ? ಠಾಣಾಧಿಕಾರಿ ಹೇಳಿದರು. ಈ ಇಬ್ಬರ ಜಮೀನಿನಲ್ಲಿ ಒಂದು ಎಲುಬಿನ ಶವ ಪತ್ತೆಯಾಗಿದೆ. ಇವರು ಸಿಕ್ಕಿ ಹಾಕಿಕೊಂಡ ನಂತರ ಈಗ ತಪ್ಪಿಸಿಕೊಳ್ಳಲು ಸುರೇಶರ ಮೇಲೆ ಆರೋಪ ಹಾಕುತ್ತಿದ್ದಾರೆ. ಇಲ್ಲ ಸರ್ಪಂಚ್ ಸಾರ್, ಈ ಜಮೀನು ಸುರೇಶರದ್ದೇ. ನಾವು ಕೇವಲ ಕೆಲವು ಸಮಯದಿಂದ ಇಲ್ಲಿ ಕೃಷಿ ಮಾಡುತ್ತಿದ್ದೇವೆ. ಸರಪಂಚರು ಹೇಳಿದರು. ನಮಗೆ ಠಾಣೆಯಿಂದ ಮಾಹಿತಿ ಬಂದಿದೆ. ಈ ಜಮೀನು ಇವರಿಬ್ಬರ ಹೆಸರಿನಲ್ಲಿ ಇದೆ. ಭಯದಿಂದ ಅವರು ಸತ್ಯ ಒಪ್ಪಿಕೊಂಡರು. ಇಲ್ಲ ಸರ್, ಈ ಜಮೀನು ಸುರೇಶರದ್ದೇ. ನಾವು ಮೋಸದಿಂದ ಇದನ್ನು ಕಸಿದುಕೊಂಡಿದ್ದೀವಿ. ಸರಪಂಚ ಸಾರ್, ಈ ಎಲುಬು ನಿಜವಾದದ್ದಲ್ಲ. ಇದು ನಮ್ಮೊಂದು ಯುಕ್ತಿ ಮಾತ್ರ. ಮಾಧವ, ನೀನು ನನ್ನ ಜಮೀನನ್ನು ಮರಳಿ ಪಡೆಯಲು ಸಹಾಯ ಮಾಡಿದ್ದೀಯಾ? ಮಾತು ಕೊಟ್ಟಂತೆ ಜಮೀನಿನ ಒಂದು ಭಾಗ ನಿನಗೆ. ಮಾಧವ ಹೇಳಿದನು. ಸೇಠ್ಜಿ, ಅದಕ್ಕೆ ಅಗತ್ಯವಿಲ್ಲ. ನಾನು ಇದನ್ನು ನನ್ನ ಕರ್ತವ್ಯವೆಂದು ಮಾಡಿಕೊಂಡು ಸಹಾಯ ಮಾಡಿದ್ದೇನೆ. ಪರಿಶ್ರಮಿ ತನ್ನ ಹಕ್ಕನ್ನು ತಾನೇ ಗಳಿಸಿಕೊಳ್ಳುತ್ತಾನೆ. ಇದು ನಿನ್ನ ಜಯ. ಇಂದಿನಿಂದ ನೀನು ಕೂಡ ಜಮೀನಿನ ಮಾಲೀಕ. ನಿಧಾನವಾಗಿ ಮಾಧವನ ಜೀವನ ಬದಲಾಗತೊಡಗಿತು. ಅವನ ತಂದೆ ತಾಯಿಗಳು ನೆಮ್ಮದಿಯ ನಿಟ್ಟುಸಿರ ಬಿಟ್ಟರು. ಈಗ ಅವರ ಮಗ ಇತರರ ಬಳಿ ಕೂಲಿ ಕೆಲಸ ಮಾಡುವವನಲ್ಲ, ತನ್ನದೇ ಜಮೀನಿನಲ್ಲಿ ಕೃಷಿ ಮಾಡುವವನಾಗಿದ್ದಾನೆ.